ಅಂತಿಮ ದರ್ಶನಕ್ಕೆ ಬಂದಿದ್ದ ನಟಿ ಕೃಷಿತಾ ಪಂಡಾಗೆ ಸತ್ತವನ ಕುಟುಂಬ ಕಿಡಿಕಾರಿತು. ಅಂತಿಮ ದರ್ಶನಕ್ಕೆ ಅವಕಾಶ ಕೊಡದೆ ನಟಿಯನ್ನ ವಾಪಸ್ ಕಳಿಸಿತು. ಕಾರಿನಲ್ಲಿ ಕೂತು ಬಿಕ್ಕಿ ಬಿಕ್ಕಿ ಅತ್ತಿದ್ರು ಕೃಷಿತಾ ಪಂಡಾ. ಅತ್ತ ಪತಿಯ ಸಾವಿನ ಕುರಿತಂತೆ ದೂರು ನೀಡಿದ್ದ ವೈಶಾಖ್ ಪತ್ನಿ ದೂರಿನಲ್ಲಿ ಕೃಷಿತಾ ಪಂಡಾ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ರು. ವೈಶಾಖ್ ಕೂಡ ಕೃಷಿ ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಹೀಗಾಗಿ ಇಡೀ ಪ್ರಕರಣ ಕೃಷಿತಾ ಪಂಡಾ ಸುತ್ತವೇ ಗಿರಿಕಿ ಹೊಡಿತಾ ಇದೆ. ಹಾಗಾದ್ರೆ ವೈಶಾಖ್ ಸಾವಿಗೆ ಕಾರಣವಾದ್ರ ನಟಿ, ಕೃಷಿಯ ಮೇಲೆ ವೈಶಾಖ್ ಕುಟುಂಬದ ಸಿಟ್ಯಾಕೆ? ಈಗ ಬರ್ತಾ ಇದೆ ಆ ಕುರಿತ ಸ್ಟೋರಿ. ವೈಶಾಖ್ ನೆನೆದು ಬಿಕ್ಕಿ ಬಿಕ್ಕಿ ಅತ್ತ ನಟಿ, ಕೃಷಿತಾ ಪಂಡಾ ಮೇಲೆ ಆರೋಪ, ಸತ್ತವನ ಕುಟುಂಬ ಗರಂ, ನಟಿಯ ಮೇಲೆ ಯಾಕಿಷ್ಟು ಕೋಪ? ನಟಿ ಕೃಷಿತಾ ಪಂಡಾ ಮನೆಯಲ್ಲಿ ನಡೆದ ಉದ್ಯಮಿ ವೈಶಾಖ್ ಆತ್ಮಹತ್ಯೆಯು ನಾನಾ ತಿರುವುಗಳನ್ನು ಪಡೆದುಕೊಳ್ತಿದೆ. ಅಸಲಿ ಕಾರಣ ಇನ್ನೂ ಗೊತ್ತಾಗದೇ ಇದ್ರೆ ಕೆಲವರಂತೂ ತಮ್ಮದೇ ಆದ ರೀತಿಯಲ್ಲಿ ಆ ಸಾವನ್ನ ಬಣ್ಣಿಸ್ತಾ ಇದ್ದಾರೆ. ಅಲ್ಲದೆ ವೈಶಾಖನ ಗೆಳೆಯರು, ಆಪ್ತರು, ಅವರ ಕುಟುಂಬದವರು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗಾಗಿ ವೈಶಾಖ್ ಸಾವು ನಾನಾ ಅನುಮಾನಗಳನ್ನು ಹುಟ್ಟುಹಾಕಿದೆ. ಅದು ಏನೇ ಅನುಮಾನಗಳಿದ್ರೂ ಕೂಡ ನಟಿ ಕೃಷಿತಾ ಪಂಡಾ ಸುತ್ತವೇ ಅವೆಲ್ಲ ಗಿರಿಕಿ ಹೊಡಿತಾ ಇದೆ. ಕೆಲವು ಘಟನೆಗಳು ಕೂಡ ಅದಕ್ಕೆ ಪೂರಕ ಎನ್ನುವಂತಿದೆ. ವೈಶಾಖ್ ಮತ್ತು ಕೃಷಿತಾ ಪಂಡಾ ಇಬ್ಬರೂ ಕೂಡ ಸ್ನೇಹಿತರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಸ್ನೇಹ ಯಾವ ಹಂತದಲ್ಲಿತ್ತು ಅನ್ನೋದು ಕೆಲವರ ಪ್ರಶ್ನೆ. ಹೆಂಡತಿ ಮತ್ತು ಕುಟುಂಬದವರಿಂದ ಅಂತರ ಕಾಪಾಡಿಕೊಂಡು ಬಂದಿದ್ದ ಈ ವೈಶಾಖ್ ಹಲವು ದಿನಗಳಿಂದ ಕೃಷಿ ಮನೆಯಲ್ಲಿಯೇ ವಾಸವಿದ್ರಂತೆ. ಕೃಷಿ ವಾಸವಿದ್ದ ಮನೆಯಿಂದಲೇ ಕೆಲಸಕ್ಕೂ ಹೋಗಿ ಬರ್ತಿದ್ದಂತೆ. ಹೆಂಡತಿ ಜೊತೆಗೆ ಜಗಳ ಮಾಡ್ಕೊಂಡು ಬಂದಿದ್ರಿಂದ ಅಪ್ಪಿತಪ್ಪಿಯೂ ಪತ್ನಿಗೆ ಕಾಲ್ ಮಾಡ್ತಿರ್ಲಿಲ್ವಂತೆ. ವೈಶಾಖ್ ಕುಟುಂಬಸ್ಥರು ಕರೆದು ತಿಳುವಳಿಕೆ ಹೇಳಿದ್ರು ಕೃಷಿ ಸ್ನೇಹವನ್ನು ಬಿಡೋದಿಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಕೃಷಿಯ ಮೇಲೆ ವೈಶಾಖ್ ಕುಟುಂಬ ಕಿಡಿಕಾರಿದೆ. ವೈಶಾಖ್ ಅಂತಿಮ ದರ್ಶನಕ್ಕೆ ಬಂದಿದ್ದ ಕೃಷಿಗೆ ಅವಕಾಶವನ್ನು ನೀಡದೆ ವಾಪಸ್ ಕಳುಹಿಸಿದೆ. ಉದ್ಯಮಿ ಅರವಿಂದ್ ರೆಡ್ಡಿ ಜೊತೆಗೆ ಕೃಷಿಗೆ ಸಂಬಂಧವಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಈ ವಿಚಾರವಾಗಿ ಇಬ್ಬರು ಕೂಡ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ರು. ಈ ಸಮಯದಲ್ಲಿ ಎಂಟ್ರಿ ಕೊಟ್ಟವರೇ ಈ ವೈಶಾಖ್. ಉದ್ಯಮಿಗೆ ಕೃಷಿತಾ ಪಂಡಾ ಪರವಾಗಿ ಧಮಕಿ ಹಾಕಿದ್ದೆ ವೈಶಾಖ್. ಕೋಟಿ ಕೋಟಿ ಹಣವನ್ನ ಕೇಳಿದ್ದಂತೆ. ತನಗೆ ಬೆದರಿಕೆ ಹಾಕಲಾಗಿದೆ ಅಂತ ವೈಶಾಖ್ ಮೇಲೆ ಅರವಿಂದ್ ರೆಡ್ಡಿ ದೂರು ಕೊಟ್ಟಿದ್ರು. ಇದೇ ಕೃಷಿತಾ ಪಂಡಾ ಮನೆಯಲ್ಲಿಯೇ ವೈಶಾಖ್ ಬಂಧನವಾಗಿತ್ತು. ಜೈಲು ಸೇರಿದ್ದ. ನಂತರ ಜಾಮೀನು ಪಡ್ಕೊಂಡು ಆಚೆ ಬಂದಿದ್ದ. ಅಲ್ಲಿಂದ ವೈಶಾಖ್ಗೂ ಮತ್ತು ಪತ್ನಿಗೂ ಜಗಳ ಆಗಿತ್ತು. ಈ ಜಗಳಕ್ಕೆ ಕೃಷಿಯೇ ಕಾರಣವಾಗಿದ್ರಂತೆ. ಕೃಷಿಯ ಸಹವಾಸವನ್ನ ಬಿಡಬೇಕು ಅಂತ ಹೇಳಿ ವೈಶಾಖ್ಗೆ ಹೆಂಡತಿ, ಮಾವ, ತಂದೆ ಕೂಡ ಹೇಳಿದ್ರಂತೆ. ಯಾರ ಮಾತು ಪ್ರಯೋಜನಕ್ಕೆ ಬಾರದೆ ಎಲ್ಲರೂ ಕೂಡ ಸುಮ್ಮನಾಗಿ ಬಿಟ್ಟಿದ್ದಾರೆ. ಪತ್ನಿಯ ಜೊತೆಗೆ ಜಗಳ ಮಾಡಿಕೊಂಡು ಸೀದಾ ಕೃಷಿ ಮನೆಗೆ ಬಂದಿದ್ದಾರೆ ವೈಶಾಖ್. ಒಂದು ಕಡೆ ಕೋರ್ಟು ಕಚೇರಿ, ಮತ್ತೊಂದು ಕಡೆ ಕುಟುಂಬ ಕಲಹ, ಎರಡನ್ನೂ ನಿಭಾಯಿಸುವುದಕ್ಕಾಗದೆ ಖಿನ್ನತೆಗೆ ಜಾರಿದ್ರಂತೆ ವೈಶಾಖ್. ಈ ಖಿನ್ನತೆಯೇ ಸಾವಿನ ಅಂಚಿಗೆ ದೂಡಿರಬಹುದು ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿಯೇ ಕೃಷಿಗೆ ಕಾಲ್ ಮಾಡಿ ಸಾವಿನ ವಿಚಾರವನ್ನ ಹಂಚಿಕೊಂಡಿದ್ದಾರೆ ವೈಶಾಖ್. ಸಾವಿನ ಬಗ್ಗೆ ಕರೆ ಮಾಡಿ ಮಾತನಾಡಿದಾಗ ವೈಶಾಖಿಗೆ ಸಮಾಧಾನ ಹೇಳುವುದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರಂತೆ ಕೃಷಿ. ದೇವಸ್ಥಾನಕ್ಕೆ ಹೋಗೋಣ, ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಕೂಡ ಭರವಸೆ ಕೊಟ್ಟಿದ್ರಂತೆ. ಆ ಭರವಸೆಯ ಮಾತುಗಳು ವೈಶಾಖಿಗೆ ನಾಟಿಲ್ಲ ಅನಿಸುತ್ತೆ. ಕೃಷಿ ಮನೆಗೆ ಬರುವ ಮುನ್ನವೇ ಆಕೆಯದ್ದೇ ಸೀರೆಯನ್ನು ತೆಗೆದುಕೊಂಡು ನೇಣಿಗೆ ಶರಣಾಗಿದ್ದಾರೆ. ಸೀರೆಯನ್ನು ಕತ್ತರಿಸಿ ವೈಶಾಖ್ನ ಹೆಣವನ್ನು ಸ್ವತಃ ಕೃಷಿಯೇ ಕೆಳಗಿಳಿಸಿದ್ದಾರೆ. ಆ ನಂತರ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ. ಒಟ್ನಲ್ಲಿ ವೈಶಾಖ್ ಸಾವು ಗೋಜಲು ಅನ್ನಿಸ್ತಿದೆ. ಎಲ್ಲರೂ ಕೂಡ ಕೃಷಿಯತ್ತ ಬೊಟ್ಟು ಮಾಡಿ ತೋರಿಸುವಂತಾಗಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.